ಮಕ್ಕಳು ಹಂಗೇನೆ, ನನ್ನ ಮಗನು ಹಂಗೇನೆ. ನಮ್ಮಪ್ಪ ತುಂಬಾ ಸ್ಟ್ರಿಕ್ಟು, ಈ ತರ ಮಾತಾಡ್ತಾನೆ, ಆ ತರ ಮಾತಾಡ್ತಾನೆ, ಏನಪ್ಪಾ ಅಂತ ಎಲ್ಲಾ ಮಕ್ಕಳು ಅನ್ಕೊಂತಾರೆ. ಎಲ್ಲಾ ಮಕ್ಕಳಿಗೂ ಸ್ವತಂತ್ರ ಬೇಕು. ಅವರು SSLC ವರ್ಗೂ ಮಕ್ಕಳಾಗಿರ್ತಾರೆ, ಕಾಲೇಜ್ಗೆ ಹೋಗಿದ ತಕ್ಷಣ ಫಾದರ್ಗಳು ಆಗ್ಬಿಡ್ತಾರೆ. ಅಂದ್ರೆ ಅಷ್ಟು ದೊಡ್ಡವ್ರು ಆಗ್ಬಿಡ್ತಾರೆ ಅಂತ. SSLC ವರ್ಗೂ ಏನು ಬಹಳ ನೀಟಾಗಿ ಇನಿಷಿಯೇಟ್ ಮಾಡ್ಕೊಂಡು, ಅಮ್ಮ ಕ್ಲಾಸ್ ಕೊಟ್ಟು ಬರ್ತೀನಮ್ಮ, ಟಾಟಾ ಬಾಯ್ ಎಲ್ಲ ಹೋಗ್ತವೆ. ಕಾಲೇಜಿಗೆ ಎಂಟ್ರಿ ಆಗಿದ ತಕ್ಷಣ ಮಮ್ಮಿ ಕಾಲೇಜ್ಗೆ ಹೊಟ್ಬಿಡ್ತೀನಿ ಬಾಯ್. ಈ ರೇಂಜು, ವಾಯ್ಸು ಚೇಂಜು ಎಲ್ಲ. ಅವನು ದರ್ಶನ್ ತರ, ಸುದೀಪ್ ತರ, ನಿಮ್ ತರ ಎಲ್ಲ ವಾಯ್ಸ್ ಆಗ್ಬಿಡುತ್ತೆ. ಡ್ರೆಸ್ಗಳು ಚೇಂಜು, ಎಲ್ಲ ಚೇಂಜು. 6 ತಿಂಗಳು ಅದಾದ್ಮೇಲೆ 6 ತಿಂಗಳಾದ್ಮೇಲೆ ಸ್ಟಾರ್ಟು. ಏನೇ ನಿನ್ ಮಗ ಸರಿ ಮಾತಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಏನ್ ಪ್ರಾಬ್ಲಮ್ ಒಂದು? ಅಯ್ಯೋ ಪಾಪ ಮಗು ಅದೇನೋ ಗೊತ್ತಿಲ್ಲ. ಹೇಳೇ ಕಂಡಿದ್ದೀನಿ, ಮಾತಾಡ್ತಾಳೇನೋ. ಏನು? ಅದೇ ಪಾಪ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಮೊಬೈಲ್ ತಗೊಂಡ್ಬಿಟ್ಟಿದಾರಂತೆ, ಮೊಬೈಲ್ ಕೇಳುತ್ತೆ ಪಾಪ. ಆಯ್ತು ಕೊಡ್ಸೋ. ಅಪ್ಪ ಹೇಳೋರು ಕಣೋ, ಒಂದು ಮೊಬೈಲು. ಮಮ್ಮಿ ಅದು ಯಾವ ತರ ಇರ್ಬೇಕು ಗೊತ್ತಾ ಮಮ್ಮಿ? ಅವನು 1.5 ಎಕರ್ ಇರ್ಬೇಕು ಮೊಬೈಲ್. ಸಣ್ಣದೆಲ್ಲ ಬೇಡ ಮಮ್ಮಿ, ಇಷ್ಟುದ ಇರುತ್ತೆ ಮೊಬೈಲ್. ಆ ಮೊಬೈಲ್ ಬಂದಿದ ತಕ್ಷಣ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಬೇರೆ ಯಾರಿಗೂ ಕೆಟ್ಟೆಲ್ಲ ಮಾತಾಡಬಾರ್ದು ಮಗು. ಇಲ್ಲ ಮಮ್ಮಿ ಹಿಂಗೆ ಎದ್ದೇಳು ಮಂಜು ಅಂತ ಹಿಂಗ್ ತಗೋಳು. ಅದಾದ್ಮೇಲೆ ಇವ್ರ ಅಮ್ಮನಿಗೆ ಗೊತ್ತಿಲ್ದಂಗೆ ಇಂಟರ್ನೆಟ್ ಹಾಕ್ಸ್ಕೊಂತಾರೆ. ಆಮೇಲೆ ಬಿಡಿ, ಒಳ್ಳೊಳ್ಳೆ ಫಿಲಮ್ ನೋಡ್ತಾರದಲ್ಲ, ಒಳ್ಳೊಳ್ಳೆ ಫಿಲಮ್ ನೋಡ್ತಾರೆ. ಸೌಂಡ್ ಗೊತ್ತಾಗ್ಬಾರ್ದಲ್ಲ, ಅದಕ್ಕೆ ಏನೋ ಒಂದು ಸಿಗಿಸ್ಬಿಟ್ಟು ಕಿವಿಗೆ ಹಾಕೊಂಡ್ಬಿಟ್ಟಿರ್ತಾರೆ. ನೋಡ್ತಾ ಇರ್ತಾರೆ. ನೋಡಿ, ಆ ಪಾಠವನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಚೆನ್ನಾಗಿ. ಬಹಳ ಚೆನ್ನಾಗಿದೆ ಅದು. ಅವ್ರ ಅಮ್ಮ ಟಕ್ಕಂತ ಎಂಟ್ರಿ. ಏನೋ ನೋಡ್ತಾರೆ, ಮಮ್ಮಿ ಅದೇ ಸೈನ್ಸ್ ಒಂದು ಸಬ್ಜೆಕ್ಟ್ ಅಮೀಬಾ ಹೆಂಗ್ ಹುಟ್ಟು ಅಂತ ನೋಡ್ತಾ ಇದ್ದೆ ಮಮ್ಮಿ, ಅದು ಏನ್ ಗೊತ್ತಾ ಮಮ್ಮಿ? ಅವ್ರ ಅಮ್ಮನ ಫುಲ್ ಖುಷಿ. ಗಂಡನಿಗೆ ಪಕ್ಕದಲ್ಲಿ ತಲ್ದಿ ಮಂತ್ರ ಹೇಳ್ತಾ ಇರ್ತಾಳೆ. ಏನು ಅಂದ್ರೆ, ನಮ್ಮ ಮಗನಿಗೆ ಮೊಬೈಲ್ ಕೊಡಿಸಿದಾಗ ಅಮೀಬಾ ಹೆಂಗ್ ಹುಟ್ಟು ಅಂತ ಎಲ್ಲ ನೋಡ್ತಾ ಇದ್ದಾನೆ. ಅಪ್ಪ ಹಿಂಗ್ ನೋಡ್ತಾನಿಗೆ, ಅಮೀಬಾ ಹೆಂಗ್ ಹುಟ್ಟು ಅಂದ್ರೆ ಪರವಾಗಿಲ್ಲ ನೋಡ್ಬೋದು, ಬೇರೆ ಏನಾದ್ರು. ಯಾಕಂದ್ರೆ ಅವನ ಅಪ್ಪ ಮಹಾ ಪೋಲಿ ಆದ್ಮೇಲೆ ಅಪ್ಪ ಆಗೋದು. ಅಪ್ಪ ಅನ್ನೋ ಕ್ಯಾರೆಕ್ಟರ್ ಇಡೀ ಪ್ರಪಂಚದಲ್ಲಿ ಮಹಾನ್ ಪೋಲಿ ಬಡ್ಡಿ ಮಗನೇ ಅಪ್ಪ ಆಗಕ್ ಸಾಧ್ಯ. ಊರಲ್ಲಿ ಇಲ್ದೇ ಇರೋ ಆಟ ಎಲ್ಲ ಆಡಿರ್ತಾನೆ. ಆದ್ರೆ ಅವ್ನು ಹೇಳಿದ ತಕ್ಷಣ ಅವ್ನು ಲುಕ್ ಆಗ್ತಾನೆ ಹಿಂಗೆ. ಅಂದ್ರೆ ಏನಂದ್ರೆ ಹೇಳಂಗಿಲ್ಲ. ಇವನು ಅಮೀಬಾ ಹುಟ್ಟೋದ್ ನೋಡ್ತಾವನ, ಬೇರೆ ಹುಟ್ಟೋದ್ ನೋಡ್ತಾವನ ಅಂತ ಒಂದು ಡೌಟ್ ಬರುತ್ತೆ ಅವ್ರಿಗೆ. ಆದ್ರೂ ಹೇಳ್ಕೊಡಂಗಿಲ್ಲ, ಬಿಂಕ ಬಿಗುಮಾನ. ಆದ್ರೂ ಸ್ವಲ್ಪ ಹುಷಾರ್ ಕಣೆ. ಅಯ್ಯೋ ನೀವು ಬಿಡಿ, ಯಾವಾಗ್ಲೂ ನಮ್ಮ ಮಗು ಬಗ್ಗೆ ಏನಾದ್ರು ಮಾತಾಡ್ತಾನೆ ಇರ್ತೀರಾ. ಆಯ್ತು ಬಿಡಿ, ಯಾಕೆ ಇವನು ವರ್ಕೌಟ್ ಆಗಲ್ಲ, ಸೈಲೆಂಟ್ ಆಗ್ಬಿಡ್ತಾನೆ. ಇದಾದ್ಮೇಲೆ ಇವನ್ ಜರ್ನಿ ಸ್ಟಾರ್ಟ್ ಆಗ್ತದೆ. ಇನ್ನು 3 ತಿಂಗಳಾದ್ಮೇಲೆ ತಿರ್ಗಾ ಮುನ್ಸ್ಕೊತಾನೆ. ಯಾಕೆ ನಿನ್ ಮಗ ಬಹಳ ವಿಚಿತ್ರವಾಗವನೆ, ಏನ್ ಪ್ರಾಬ್ಲಮ್ ಅಂತ? ಫೀಸ್ ಕಟ್ಟಿದೀವಿ, ಬಟ್ಟೆ ಕೊಟ್ಟಿದೀವಿ, ಕೂತ್ಕೊಂಡಾಗ ಸೋಫಾ ಸೆಟ್ ಎಲ್ಲ ಕೊಟ್ಟಿದೀವಿ ಮನೇಲಿ. 3 ಹೊತ್ತು ನಾಯಿ ತಿನ್ನಂಗ್ ತಿಂತಾನೆ, ತಿನ್ನಿಸ್ತೀವಿ. ಹೋಟ್ಲ್ ಕರ್ಕೊಂಡೋಗಿದ್ದೆ ಮೊನ್ನೆ ಹೋದ್ವಾರ. ಇನ್ನೇನೇ ಮಾಡಕ್ಕಾಗ್ತದೆ? ಏನ್ ಪ್ರಾಬ್ಲಮ್? ಅದೆಲ್ಲ ಫ್ರೆಂಡ್ಸ್ಗಳೆಲ್ಲ ಬೈಕ್ ತಗೊಬಿಟ್ಟವ್ರಂತೆ, ಬೈಕ್ ಬೇಕಂತೆ. ಯೋಚನೆ ಮಾಡ್ತಾನೆ. ಇರ್ಲಿ, ಆಳ್ ಬಿದ್ದೋಗ್ಲಿ. ನನಗೆ ಸಂಬಳ ಎಷ್ಟು ಬರುತ್ತೆ, ತಿಂಗಳಿಗೆ ಎಷ್ಟು ಕಟ್ಟೋದು? 1200 ಕಟ್ಟಿದ್ರೆ ಸಾಕಂತೇರಿ ಅಂತ ಅನ್ಬಿಟ್ಟು ಅವಳು ಅಂತಾಳೆ. ಆಯ್ತು, ಒಂದ್ ಒಳ್ಳೇದ್ ನೋಡು ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಶುರು ಮಾಡ್ತಾನೆ, ಮಮ್ಮಿ ಅದೆಲ್ಲ ಬೇಡ ಮಮ್ಮಿ, ನಾನು ಕುತ್ಕೊಂಡಿದ ತಕ್ಷಣ ಹಿಂಗಿರ್ಬೇಕು ಮಮ್ಮಿ ಬೈಕು. ಅವ್ರ ಅಮ್ಮ ಅಂತಾಳೆ, ಬೇಡ ಮಗನೆ ಹಿಂಗಿರ ಬೈಕ್ ಇದೆ, ಬೇಡ ಮಮ್ಮಿ ಪ್ಲೀಸ್, ಹಿಂಗಿರೋದೇ ಬೇಕು ಮಮ್ಮಿ. ಆಯ್ತು, ಆಳ್ ಬಿದ್ದೋಗಪ್ಪ ನೀನು ಅನ್ಬಿಟ್ಟು ಕೆರೆದು ಪರ್ದು ಏನೋ ಮಾಡಿ ರಾತ್ರಿ ಎಲ್ಲ ಗಂಡನಿಗೆ ಏನೇನು ಹೇಳ್ಬೇಕು ಎಲ್ಲವೂ ಹೇಳಿ ಒಪ್ಸಿ, ಇನ್ನೊಂದು 500 800 ಎಕ್ಸ್ಟ್ರಾ ಹಾಕ್ಬಿಟ್ರೆ ಈ ಟೈಪ್ ಒಂದು ಬೈಕ್ ಬರುತ್ತಲ್ಲ ಅಂದಾಗ ಅಪ್ಪ ಹಿಂಗ್ ನೋಡ್ತಾನೆ ಹಿಂಗೆ, ಈ ಟೈಪ್ ಓಕೆ. ಆಮೇಲೆ ಐಟಪಿ ಸೆಟ್ಲ್ ಆಗ್ಬಿಟ್ರೆ ಅವನು. ಸರಿ ಆಯ್ತು, ಬೈಕ್ ಕೊಡಿಸ್ತಾನೆ. ಕೊಡಿಸಿದ್ದು 3 ತಿಂಗಳು ಆದ್ಮೇಲೆ ಮಮ್ಮಿ ಅಂತ ಅಳ್ತಿರ್ತಾಳೆ. ಯಾಕೆ, ಏನೇ ಆಯ್ತು ನಿನಗೆ? ನಮ್ಮ ಹುಡುಗ ಯಾರಿಗೋ ಕ್ಯಾಚ್ ಹಾಕೋಬಿಟ್ಟಿದ್ದಾನೆ, ಅವಳು ಹಿಂದೆ ಕೂರ್ಸ್ಕೊಂಡು ಈ ಟೈಪ್ ಹೋಗ್ತಾ ಇದ್ದ. ಅವಾಗ ಊರ್ ಬಾಗ್ಲು ಲೈಫು ಬಹಳ ಚೆನ್ನಾಗಿರುತ್ತೆ. ಇದು ಯಾಕೆ ಶುರು ಮಾಡಿದೆ ನಾನು ಹೇಳಕ್ಕೆ? ನನ್ನ ಕತೆ ಎಲ್ಲೋ ಹೋಯ್ತು. ಏನಕ್ಕೆ ಶುರು ಮಾಡಿದೆ? ನಿಮ್ ಪ್ರಶ್ನೆ ಏನಿತ್ತು? ಮರ್ತೇ ಹೋಯ್ತು. ಈಗ ನಾನು ಪ್ರೇಕ್ಷಕರಿಗೆ ಕೇಳ್ತೀನಿ, ಇಫ್ ಐ ಆಮ್ ರೈಟ್, ಜೋರ ಕ್ಲಾಪ್ಸ್ ಹೊಡ್ರಿ. ಅಲ್ಲ, ಇದೇ ನಡೀತಾ ಇರೋದು.